ಮದ್ಯದಲ್ಲಿ ಕುಡಿದು ರಸ್ತೆಯಲ್ಲಿ ಯುವಕರು ಫೈಟಿಂಗ್ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಹಾಗೂ ಕೊಂಡರಹಳ್ಳಿ ಗ್ರಾಮದ ಯುವಕರ ಮಧ್ಯೆ ಗಲಾಟೆ ಆಗಿದೆ. ಕೋಲಾರ ಜಿಲ್ಲೆಯ ಮಾಲೂರಿನ ಹೊಸಕೋಟೆ ರಸ್ತೆಯಲ್ಲಾಗಿರುವಂತಹ ಘಟನೆ. ಬೆಳ್ಳಾವಿ ಹಾಗೂ ಕೊಂಡರಹಳ್ಳಿ ಗ್ರಾಮದ ಯುವಕರು ಗಲಾಟೆ ಮಾಡಿಕೊಂಡಿರೋ ಹುಡುಗರು ಯುವಕರ ಗುಂಪಿನ ಮೇಲೆ ಪೊಲೀಸರು ಕೊನೆಗೆ ಲಾಠಿ ಬೇರೆ ಬೀಸಬೇಕಾಗಿ ಬಂತು. ಕುಡಿದ ಅಮಲಲ್ಲಿದ್ದ ಯುವಕರನ್ನ ಅಲ್ಲಿಂದ ಕಳಿಸೋದಕ್ಕೆ ಪೊಲೀಸರೇ ಸುಸ್ತು ಹೊಡೆದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾರೆ. ಮತ್ತು ಬರುವಂತಹ ಅಂಶವನ್ನ ನಶೆ ಏರಿಸಿಕೊಂಡವರು ಎದುರುಗಡೆ ಇರೋರು ಮನುಷ್ಯರು ಅನ್ನೋದನ್ನು ಮರೆತು ರಸ್ತೆಯಲ್ಲಿ ಇದೀವಿ ನಾವು ಅನ್ನೋದನ್ನು ಮರೆತು ಹುಚ್ಚು ಬಂದಂಗೆ ಆಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರವಿ. ಯಾವ ಕಾರಣಕ್ಕೋಸ್ಕರ ಗಲಾಟೆ ಸ್ಟಾರ್ಟ್ ಆಯಿತು, ಆಮೇಲೆ ಕೇಸ್ ಏನಾದರೂ ಆಯ್ತಾ? ಈ ವಿಚಾರದಲ್ಲಿ ನ್ಯೂಸೆನ್ಸ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ, ಟ್ರಾಫಿಕ್ ವ್ಯವಸ್ಥೆಗೆ ಕಂಜೆಷನ್ ಉಂಟಾಗೋ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಕೇಸ್ ಮಾಡಿದ್ದಾರೆ ಅಥವಾ ಸಮಾಧಾನ ಪಡಿಸಿ ಸುಮ್ಮನಾಗಿದ್ದಾರೆ ಪೊಲೀಸರು? ಖಂಡಿತ ಮಮತಾ, ಈಗಾಗಲೇ ಇಬ್ಬರು ಯುವಕರನ್ನ ವಶಕ್ಕೆ ಪಡ್ತಿರುವಂತ ಪೊಲೀಸರು ಈಗಾಗಲೇ ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಯುವಕರು ಏನು ಕುಡಿದ ಮತ್ತಿನಲ್ಲಿ ರಸ್ತೆ ಮಧ್ಯೆ ಗಲಾಟೆ ಮಾಡ್ಕೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ಜಮಾಯಿಸಿದಂತ ಯುವಕರ ಮಧ್ಯೆ ಒಂದು ದೊಡ್ಡ ಗುಂಪು ಘರ್ಷಣೆಯೇ ಸಂಭವಿಸಿರ್ತಕ್ಕಂಥದ್ದು. ಪರಿಣಾಮ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಮಾಧಾನ ಪಡಿಸುವಂತ ಕೆಲಸ ಕೂಡ ಮುಂದಾದ್ರು. ಆದ್ರೆ ಕೇಳದಂತ ಪರಿಸ್ಥಿತಿಯಲ್ಲಿ ಲಾಠಿ ಬೀಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ಮಾಲೂರು ಪೊಲೀಸರು ಲಘು ಲಾಠಿ ಪ್ರಹಾರವನ್ನ ಮಾಡುವ ಮೂಲಕ ಅಲ್ಲಿದ್ದ ಯುವಕರನ್ನ ಚದುರಿಸುವಂತ ಕೆಲಸ ಮಾಡಿರ್ತಕ್ಕಂಥದ್ದು. ಅದಾದ ಬಳಿಕ ಏನು ಅಲ್ಲಿದ್ದ ಕೆಲವು ಪುಂಡರನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಅಂದ್ರೆ ಕುಡಿದ ಮತ್ತಿನಲ್ಲಿ ಯುವಕರು ರಸ್ತೆ ಮಧ್ಯೆ ಒಂದು ರೀತಿಯಲ್ಲಿ ನ್ಯೂಸೆನ್ಸ್ ಅನ್ನ ಕ್ರಿಯೇಟ್ ಮಾಡಿ ಜೊತೆಗೆ ಟ್ರಾಫಿಕ್ ಕಿರಿಕಿರಿಯನ್ನ ಮಾಡುವಂಥದ್ದು, ಜೊತೆಗೆ ಅಲ್ಲಿದ್ದ ಸಾರ್ವಜನಿಕರು ಕೂಡ ತೊಂದರೆ ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಪರಿಣಾಮ ಮಾಲೂರು ಪೊಲೀಸರು ಲಾಠಿ ಪ್ರಹಾರ ಮಾಡಿ ಇವತ್ತು ಆ ಯುವಕರನ್ನ ಚದುರಿಸಿ ಒಂದಷ್ಟು ಜನ ಯುವಕರನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಮಾಹಿತಿಗಾಗಿ.